ನಮಸ್ಕಾರ ಎಲ್ಲ ವಿದ್ಯಾರ್ಥಿಗಳಿಗೆ ದ್ವಿತೀಯ PUC ಮಾಡಲ್ ಕ್ವೆಶ್ಚನ್ ಪೇಪರ್ 2 ಹಿಂದಿ ಟೋಟಲ್ ಮಾರ್ಕಸ್ 80ಕ್ಕೆ ಇರುತ್ತೆ. ಇವತ್ತಿನ ನೋಡೋದಲ್ಲಿ ನಿಮಗೆ ಮಾಡಲ್ ಕ್ವೆಶ್ಚನ್ ಪೇಪರ್ 2ರ ಸಂಪೀಕ್ಷೆ ಉತ್ತರಗಳನ್ನು ತಿಳಿದುಕೊಳ್ಳೋಣ. ಮೊದಲ ಪ್ರಶ್ನೆ MCQಗಳನ್ನು ತಿಳಿದುಕೊಳ್ಳೋಣ. ಒಂದನೇ ಪ್ರಶ್ನೆ ಸರಿಯಾದ ಉತ್ತರ 1 ಬುಲಾಕಿ. ಎರಡನೇ ಪ್ರಶ್ನೆ ಸರಿಯಾದ ಉತ್ತರ ಮಾತಾ ಅಪ್ನೆ ಬಚ್ಚೋ ಕಿ ಸಾಥ್ ಅಂತ ಹೇಳಬೇಕು. ಮೂರನೇ ಪ್ರಶ್ನೆ ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಶಿಕ್ಷಾ ವಿಶ್ವವಿದ್ಯಾಲಯ ಮೇ ಪ್ರಾಸ್ ಕಿ ಅಂತಿರುತ್ತೆ. ಸರಿಯಾದ ಉತ್ತರ ವಿಶ್ವೇಶ್ವರಯ್ಯ ಅಂತ ಹೇಳಬೇಕು. ನಾಲ್ಕನೇ ಪ್ರಶ್ನೆ ಸರಿಯಾದ ಉತ್ತರನ ತಿಳಿದುಕೊಳ್ಳೋಣ. ನಾಲ್ಕನೇ ಪ್ರಶ್ನೆ ಹೀಗಿರುತ್ತೆ. ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಗ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳೋ ಮುಖಾಂತರ ನಾಲ್ಕೊಂದು ಪ್ರತಿಯೊಂದು ವಿಡಿಯೋ ನಿಮಗೆ ತಪ್ಪದೇ ನೋಟಿಫಿಕೇಶನ್ ಬರುತ್ತೆ. ಈಗ ನಾಲ್ಕನೇ ಪ್ರಶ್ನೆ ನೋಡ್ಕೊಂಡು ಹೋಗೋಣ. ಅಲ್ಲಿರುವಂಥ ಸರಿಯಾದ ಉತ್ತರಗಳನ್ನ ನೋಡ್ಕೊಳ್ಳಿ. ಮಮತಾ ಕಾಲಿನ್ಯ ಅಂತ ಇರ್ತೀವಿ, ಆ ಒಂದು ವಿಷಯ ಬರೆಯಬೇಕು. ಗಹನೆ ಕವಿತಾ ಕವಿ ಯಾರು ಅಂತ ಕೇಳ್ಬೋದು. ಯಾರು? ಮಮತಾ ಕಾಲಿನ್ಯ. ಹಾಗೆ ನೋಡಿ, आज का युग है विज्ञान युग है ಅಂತ ಹೇಳಬೇಕು. ಚेहरे पर गहरा उसाती है ಅದಕ್ಕೆ ಸಮಯ ಅಂತ ಹೇಳಬೇಕು. ಲಕ್ಷ್ಯ ನೋಡಿ 15 ಪ್ರಶ್ನೆ ಇರುತ್ತೆ. ಸರಿಯಾದ ಉತ್ತರ ನೀವು ಟಿಕ್ ಮಾಡ್ಕೊಳ್ಳಿ. ಇವುಗೆ ಆನ್ಸರ್ ನಿಮಗೆ ಲಭ್ಯವಿಲ್ಲ. ಅಲ್ಲಿ ನೋಡಿ ಹಾಗೆ ಮತ್ತು ಮೊಹವರೆ ಇರುತ್ತೆ, ಅಲ್ಲಿ ಕೂಡ ಅವುಗಳನ್ನ ಮುಂದಿನ ದಿನ ಬರೋಲ್ಲಿ ವಿಡಿಯೋಗಳನ್ನ ಮಾಡಲಾಗುತ್ತೆ. ಹಾಗೆ ಇಲ್ಲಿ ಒಂದು ಅಂಕದ ಪ್ರಶ್ನೆ ಇರ್ಬೋದು. 17, 18, 19, 20 ಅಲ್ಲಿರುವಂಥ ಪ್ರಶ್ನೆಗಳನ್ನು ಟೆಕ್ಸ್ಟ್ ಬುಕ್ಕನ್ನು ಹೊರತುಪಡಿಸಿ ಇಲ್ಲ, ಅವುಗಳನ್ನು ಟೆಕ್ಸ್ಟ್ ಬುಕ್ ಮತ್ತು ಕ್ವಶನ್ ಬ್ಯಾಂಕ್ನಲ್ಲಿ ಕೂಡ ನಿಮಗೆ ಸಿಗುತ್ತೆ. ಅವುಗಳನ್ನು ಕೂಡ ನೀವು ನೋಡ್ಕೋಬೋದು, ರೆಫರ್ ಮಾಡ್ಕೊಳ್ಬೋದು. ಮುಂಬರೋ ದಿನಗಳಲ್ಲಿ ನಿಮ್ಮ ಕಮೆಂಟ್ ಮಾಡ್ಕೊಳ್ಳಿ. ಮುಂಬರೋ ದಿನಗಳಲ್ಲಿ ಅವುಗೆ ಆನ್ಸರ್ಗಳನ್ನ ಮಾಡಲಾಗುತ್ತೆ. ಹಾಗೆ ನಿಮಗೆ ಆ ಅಂತ ಬಂದ್ಬಿಟ್ಟು ನಿರ್ಮಲಿಖಿತ ಮೇ ಇಲ್ಲಿ ಕೊಡುವಂಥ ಉತ್ತರಗಳೇ ಇರ್ಬೋದು. ಸ್ಪಷ್ಟೀಕರಣ ಸಂದರ್ಭ ಸರಸ್ಮೆ ಸ್ಪಷ್ಟೀಕರಣ ಜಿಯೆ ಅಲ್ಲಿರುವಂಥ ಹಾಗೆ ಅಲ್ಲಿ ಭಾವಪೂರ್ಣ ಸಂದರ್ಭದಲ್ಲಿರ್ಬೋದು, ಭಾವಪೂರ್ಣ ಮತ್ತು ಸಂಕ್ಷಿಪ್ತವಾಗಿ ಉತ್ತರಿಸಿರ್ಬೋದು. ನಿರ್ಮಲಿಖಿತ ಮೇ ಪ್ರಶ್ನೆ ಕಿಸ್ ಏಕ್ ಉತ್ತರ ಲಿಖಿ ಅಂತ ಹೇಳ್ತೀವಿ. ಅಲ್ಲಿ ಒಂದು ಪ್ರಶ್ನೆಯನ್ನು ಬರೀಬೇಕು, ಅದಕ್ಕೆ ಸರಿಯಾದ 6 ಅಂಕ ಇರುತ್ತೆ. ಹಾಗೆ ಸಂದರ್ಭ ಸ್ವರೇಶ ಇರ್ಬೋದು. ಹಾಗೆ ನಿಮಗೆ ಬಂದ್ಬಿಟ್ಟು ಕಾಲ ಬದಲಿದೆಯೇ ಮತ್ತು ನಿರ್ಮಲಿಖಿತ ಬದಲಿದೆಯೇ ಎಲ್ಲ ಇಲ್ಲಿ ಕೊಟ್ಟಿರಲಾಗಿದೆ. ಮತ್ತು ಕನ್ನಡ ಮೇ ಅನುವಾದಿಸಲಿಕ್ಕೆ ಅಂತ ಇರುತ್ತೆ. ಸೊ ಅವು ಕ್ವಶ್ನಲ್ಲಿ ನಿಮಗೆ ಸರಿಯಾದ ಉತ್ತರಗಳನ್ನ ಬರೆದ್ರೆ ನಿಮಗೆ 10 ಅಂಕಗಳನ್ನ ಈಸಿಯಾಗಿ ಗಳಿಸ್ಕೊಳ್ಬೋದು. ಈಗ ನೆಕ್ಸ್ಟ್ ಪ್ರಶ್ನೆ ನೋಡ್ಕೊಂಡು ಹೋಗೋಣ. ಅಲ್ಲಿರುವಂಥ ಪ್ರಶ್ನೆ ನೋಡಿ, ನಿರ್ಮಲಿಖಿತ ವಾಕ್ಯಕ್ಕೂ ಸೂಚನಾನುಸಾರ ಬದಲಿದೆ ಅಂದರೆ ಟೆನ್ಸ್ಗಳಲ್ಲಿ ಬದಲಾಯಿಸಬೇಕು. ಹಮ್ पर्यावरण की रक्षा करते हैं, रक्षा करेंगे, मुझे डर लग रहा था. ಹಾಗೆ ಆತ್ಮಾನಂದ್ ದೇಶ್ ಕಿ ರಕ್ಷಾ ಕರೆಂಗೆ ಹಾಗೆ ಬಳಸಬೇಕು. ತಪಸ್ವಿ ತಪಸ್ವಿನಿ, ಪಂಡಿತಾಯಿ ಪಂಡಿತಾಯಿನ್, ಅಭಿನೇತ್ ಅಭಿನೇತ್ರಿ ಈ ರೀತಿ ನೀವು ಬರೀಬೇಕಾಗತ್ತೆ. ಹಾಗೆ ನಿಮ್ಲಿಖಿತ ಮೇ ಪತ್ರ ಲಿಖಿ ಇರ್ಬೋದು, ನಿಬಂಧ ಲಿಖಿ ಇರ್ಬೋದು, ಹಾಗೆ ಪ್ಯಾಸೇಜ್ ಇರ್ಬೋದು. ಅಲ್ಲಿ ಹಾಕಂತ ನೋಡಿ, ಗೌತಮ್ ಬುದ್ಧನಿಂದ ಗೌತಮ್ ಬುದ್ಧನೇ ಬೌದ್ಧ ಧರ್ಮ ಸ್ಥಾಪಿಸಲಾಯಿತು. गौतम बुद्ध से बौद्ध धर्म से स्थापन हुए जाते हैं. भारत में एक कृषि प्रधान देश है ಅಂತ ಹೇಳಬೇಕು. ದೇಶಭಕ್ತಿ ಸದಸ್ಯ ಸದಾ ಆಧಾರ करना चाहिए. ಈ ರೀತಿ ಉತ್ತರಗಳನ್ನ ಬರೀಬೇಕು.